ಮನಸ್ಸಿಟ್ಟು ಕಿವಿ ಕೊಡಿ. ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಈ ನೋಡಿ, ಮುದುಕರಾಗಬೇಕಾದ್ರೆ ಅದು ಸಹಜವಾಗಿ ಹೊತ್ತಿಳಿಯುವ ಹಾಗೆ ನಮ್ಮ ಜೀವನದ ಹೊತ್ತು ಇಳಿತಾ ಹೋಗ್ತದೆ. ಈ ವೃದ್ಧಾಪ್ಯಕ್ಕೆ ಕಾಲಿಡುವಾಗ ದೇಹದ ಬದಲಾವಣೆಗಳಿಗಿಂತಲೂ ಮುಖ್ಯವಾಗಿ ಮನಸ್ಸಿನ ಸಿದ್ಧತೆ ಬೇಕು. ರಿಟೈರ್ಮೆಂಟ್ ಅಥವಾ ವಯಸ್ಸು ಹೆಚ್ಚಾಗುವುದು ಜೀವನದ ಅಂತ್ಯ ಅಲ್ಲ, ಅದು ಹೊಸ ಹಂತದ ಆರಂಭ. ಈ ಹಂತ ಸುಗಮವಾಗಿರೋದಕ್ಕೆ ಮನೋವೈಜ್ಞಾನಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಾವು ಸಿದ್ಧರಾಗಬೇಕು. ಮೊಟ್ಟ ಮೊದಲಿಗೆ ನಮ್ಮ ಪಾತ್ರದ ಬದಲಾವಣೆ ಅಂದರೆ ರೋಲ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ, ಅದನ್ನು ನಾವು ಒಪ್ಕೊಬೇಕು. ಕೆಲಸದ ಜವಾಬ್ದಾರಿಗಳು, ಸಮಾಜದಲ್ಲಿ ನಮ್ಮ ಸ್ಥಾನಮಾನ, ಆಲ್ ದೀಸ್ ಗ್ರ್ಯಾಜುಯಲಿ ಚೇಂಜ್. ನಾನು ಈಗ ಯಾರು ಎಂಬ ಪ್ರಶ್ನೆ ಸಹಜ, ಅದಕ್ಕೆ ಉತ್ತರ ಹುಡುಕೋದು ಮುಖ್ಯ. ನಾವು ಕೆಲಸ ಅಲ್ಲ, ನಾವು ನಮ್ಮ ಅನುಭವ, ಮೌಲ್ಯಗಳು ಮತ್ತು ಪ್ರೀತಿ, ಈ ಅರಿವು ಬಂದಾಗ ನಮ್ಮಲ್ಲಿ ಖಾಲಿತನ ಕಡಿಮೆ ಆಗ್ತದೆ, ಎಂಟಿನೆಸ್ ಇರೋದಿಲ್ಲ. ಇನ್ನು ಎರಡನೇದಾಗಿ ನಿಯಂತ್ರಣದಿಂದ ಸ್ವೀಕಾರದ ಕಡೆಗೆ ಸಾಗಬೇಕು. ಕಂಟ್ರೋಲ್ ಮಾಡೋದಲ್ಲ ಯಾವಾಗಲೂ ಎಲ್ಲರನ್ನು. ನಮ್ಮ ಮಕ್ಕಳ ಜೀವನ, ಅವರ ನಿರ್ಧಾರಗಳು, ಅವರ ಆದ್ಯತೆಗಳು ಇವು ನಮ್ಮ ಕಾಲದಂಗೆ ಇರಲ್ಲ. ಇವತ್ತಿನ ಪೀಳಿಗೆಯ ವೇಗ, ಚಿಂತನೆ, ಜೀವನ ಶೈಲಿ ಬೇರೆ ಇರುತ್ತೆ. ನಾನು ಹೇಳಿದಂತೆ ಅವರು ಕೇಳಬೇಕು ಅನ್ನುವ ನಿರೀಕ್ಷೆ ಬಿಟ್ಟು ಅವರು ತಮ್ಮ ದಾರಿಗೆ ಹೋಗಲಿ ಎಂಬ ಆ ಥರ ಸ್ವೀಕಾರದ ಮನೋಭಾವ ಇರಬೇಕು. ಇದರಿಂದ ಏನಾಗುತ್ತೆ, ಸಂಬಂಧಗಳಲ್ಲಿ ಶಾಂತಿ ತರ್ತದೆ. ಇನ್ನು ಮೂರನೇದಾಗಿ ನಾವೇನು ನೋಡಬೇಕು ಅಂತಂದರೆ, ಎಮೋಷ್ನಲಿ ನಾವು ಇಂಡಿಪೆಂಡೆಂಟ್ ಆಗಿರಬೇಕು. ಭಾವನಾತ್ಮಕವಾದಂತಹ ಸ್ವಾವಲಂಬನೆ, ಎಮೋಷನಲ್ ಇಂಡಿಪೆಂಡೆನ್ಸ್ ಬೆಳೆಸ್ಕೊಬೇಕು. ನಮ್ಮ ಸಂತೋಷವನ್ನು ಮಕ್ಕಳಿಂದ ಮಾತ್ರ ನಿರೀಕ್ಷಿಸದೆ ನಮ್ಮೊಳಗೆ ಹುಡ್ಕೊಬೇಕು. ನಮ್ಮ ಹವ್ಯಾಸಗಳ, ನಮ್ಮ ಓದುನ, ನಮ್ಮ ಸ್ನೇಹಿತರ ಅಥವಾ ಅಧ್ಯಾತ್ಮವೋ ಎಂಥದ್ದೋ ಇವು ನಮ್ಮ ಮನಸ್ಸಿಗೆ ಆಧಾರವಾಗಬೇಕು. ನನ್ನ ಜೀವನ ನನ್ನ ಕೈಯಲ್ಲಿ ಇದೆ ಅನ್ನುವ ಭಾವನೆ ಇದೆಯಲ್ವ, ಅದು ಶಕ್ತಿಯುತವಾಗಿರೋದು. ಮಕ್ಕಳ ಮೇಲೆ ಡಿಪೆಂಡೆಂಟ್ ಆಗಿ ಇರಬಾರದು. ಇನ್ನು ನಾಲ್ಕನೇದಾಗಿ ಏಕಾಂತವನ್ನು ಸ್ನೇಹವಾಗಿಸಿಕೊಳ್ಳುವುದು. ಮಕ್ಕಳು ಬ್ಯುಸಿ ಆಗ್ತಾರೆ, ಎಸ್, ಅದು ಅವರ ಜೀವನದ ಅವಶ್ಯಕತೆ. ಅದನ್ನು ನಾವು ನಿರ್ಲಕ್ಷ್ಯ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಏಕಾಂತವನ್ನು ಆತ್ಮಪರಿಶೀಲನೆ, ಇಂಟ್ರೋಸ್ಪೆಕ್ಟಿವ್, ಪೀಸು ಮತ್ತು ಕ್ರಿಯೇಟಿವ್ ಒಂದು ಸ್ಪೇಸ್, ಅದು ಆ ರೀತಿಯಲ್ಲಿ ನೋಡಬೇಕು. ಇನ್ನು ಐದನೇದಾಗಿ ಹೇಳೋದಾಗಿತ್ತು ಅಂತಂದರೆ, ನಮ್ಮ ಎಕ್ಸ್ಪೆಕ್ಟೆನ್ಸ್ಗಳನ್ನ ಬ್ಯಾಲೆನ್ಸ್ ಮಾಡ್ಕೊಬೇಕು. ನಿರೀಕ್ಷೆಗಳ ಸಮತೋಲನವನ್ನು ಕಾಪಾಡ್ಕೊಬೇಕು. ಅತಿಯಾದ ನಿರೀಕ್ಷೆಗಳು ನಿರಾಶೆ ತರ್ತದೆ. ಅವ್ರು ನಮ್ಗೆ ಸಮಯ ಕೊಡಲಿಲ್ಲ, ಅವ್ರು ನಮ್ಗೆ ಸಮಯ ಕೊಡ್ತಾ ಇಲ್ಲ, ಅವರಿಗೆ ಸಾಧ್ಯವಾದಷ್ಟು ಸಮಯ ಕೊಡ್ತಾರೆ ಅಷ್ಟೇ. ಈ ಆ್ಯಟಿಟ್ಯೂಡ್ನ ನಾವು ಬೆಳೆಸ್ಕೊಳ್ಬೇಕು. ಈ ಆ್ಯಟಿಟ್ಯೂಡ್ ಬೆಳೆಸ್ಕೊಂಡ್ರೆ ನಮಗೆ ಗ್ರ್ಯಾಟಿಟ್ಯೂಡ್ ಸಿಗ್ತದೆ. ನಮ್ಮ ಮಕ್ಕಳು ಎಷ್ಟು ಸಮಯ ಕೊಡ್ತಾರೋ ಅಷ್ಟಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರೋಣ. ಇನ್ನು ಆರೋಗ್ಯದ ಜವಾಬ್ದಾರಿ, ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ನಾವು ನೋಡ್ಕೊಳ್ಬೇಕು. ಸಿಂಪಲ್ ಆಗಿರುವಂಥ ಎಕ್ಸಸೈಸ್ಗಳು, ಮೆಡಿಟೇಷನ್ನು ಅಥವಾ ರಿಲ್ಯಾಕ್ಸೇಷನ್ನು ಅಥವಾ ಒಂದು ಕಂಟ್ರೋಲ್ಡ್ ಲೈಫ್ ಸ್ಟೈಲು, ಇವೆಲ್ಲವೂ ಕೂಡ ಮನಸ್ಸಿಗೆ ಸ್ಥಿರತೆಯನ್ನು ಕೊಡ್ತದೆ. ನಮ್ಮ ಮನಸ್ಸಿನ ಮತ್ತು ದೇಹದ ಆರೋಗ್ಯ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇನ್ನು ಸಂಬಂಧಗಳಲ್ಲಿ ಫ್ಲೆಕ್ಸಿಬಿಲಿಟಿ ಇರಬೇಕು. ನಮಗೆ ಅವರ ಪೀಳಿಗೆಯೊಂದಿಗೆ, ಅಂದರೆ ಹೊಸ ಪೀಳಿಗೆ ಜೊತೆಗೆ ಸಂಪರ್ಕ ಬೆಳೆಸ್ಕೊಬೇಕು ಅಂದರೆ ಅವರ ಭಾಷೆ, ಅವರ ಆಸಕ್ತಿ, ಅವರ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಕಲ್ತ್ಕೊಳ್ಬೇಕು. ನಾವು ಅವರಿಂದ ಕಲಿಬೇಕು ಅನ್ನುವ ಮನೋಭಾವದಿಂದ ಇದ್ದರೆ ಸಂಬಂಧಗಳು ಕೂಡ ಗಾಢವಾಗ್ತಾ ಹೋಗ್ತದೆ. ರಿಟೈರ್ಮೆಂಟ್ ಆದಮೇಲೆ ಅಥವಾ ವೃದ್ಧಾಪ್ಯ ಅಂತ ಅನ್ನೋದು ಕಳ್ಕೊಳ್ಳೋಂಥ ಕಾಲ ಅಲ್ಲ. ಅದು ಬಿಡೋದನ್ನು ಕಲಿಯೋ ಕಾಲ, ಕಳ್ಕೊಳ್ಳೋದಲ್ಲ, ನಾವೇ ಬಿಡುವುದನ್ನು ಕಲಿಯುವ ಕಾಲ. ನಿಯಂತ್ರಣವನ್ನು ಬಿಡಬೇಕು, ನಿರೀಕ್ಷೆಗಳನ್ನು ಸಾಫ್ಟನ್ ಮಾಡ್ಕೊಬೇಕು, ಪ್ರೀತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ಮತ್ತು ನಮ್ಮನ್ನು ನಾವು ಸ್ವೀಕರಿಸ್ಕೊಳ್ಳುವಂಥ ಹೃದಯ ನಮ್ಮಲ್ಲಿತ್ತು ಅಂತಂದರೆ ವೃದ್ಧಾಪ್ಯ ಭಾರ ಆಗೋದಿಲ್ಲ. ಅದೊಂಥರ ಪೀಸ್ಫುಲ್ ಜರ್ನಿ ಆಗ್ತದೆ. ಆ್ಯಕ್ಚುಲಿ ನಾವು ವಯಸ್ಸಾದಂತೆ ಮಾಗಬೇಕು, ಪಕ್ವ ಆಗಬೇಕು. ನಮ್ಮ ಎಲ್ಲ ಹಿಂದಿನ ಅನುಭವಗಳು ಮತ್ತು ನಮ್ಮ ಅರಿವು
ನಮ್ಮ ಯಶಸ್ಸು ಮತ್ತು ವೈಫಲ್ಯಗಳು ಎಲ್ಲವೂ ಕೂಡ ನಮ್ಮ ಹಿನ್ನೆಲೆಗೆ ಇರ್ತವೆ. ಅವುಗಳ ಆಧಾರದಲ್ಲಿ ನಾವು ಹೆಚ್ಚು ಹೆಚ್ಚು ತಾಳ್ಮೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಅರಿವನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಜೊತೆಯಲ್ಲಿ ಇರುವವರ, ನಮಗಿಂತ ಕಿರಿಯರಾಗಿರುವವರ ಅನುಭವವನ್ನು ನಾವು ಕ್ವಾಲಿಟಿ, ಅವರ ಅನುಭವದ ಕ್ವಾಲಿಟಿಯನ್ನು ಹೆಚ್ಚಿಸಲಿಕ್ಕೆ, ಅದರ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಒಂದು ರೀತಿಯಲ್ಲಿ ಸಾಕ್ಷೀಕರಿಸುವವರಾಗಬೇಕು. ಈಗಲೂ ನನ್ನ ಅಧಿಕಾರ ನಡಿಬೇಕು, ಈಗಲೂ ನನ್ನ ಮಾತು ನಡಿಬೇಕು, ಈಗಲೂ ಅವರು ನಾನು ಹೇಳಿದಂತೆ ಕೇಳಬೇಕು ಅನ್ನುವಂತಹ ಧೋರಣೆಗಳು ಅವರಿಗೆ ನಮ್ಮ ಬಗ್ಗೆ ಜಿಗುಪ್ಸೆ ಮತ್ತು ನಾವು ಹಠಮಾರಿ ಥರ ಅವರಿಗೆ ಕಾಣಿಸೋದು, ಇವೆಲ್ಲ ಆಗ್ತಾ ಹೋಗುತ್ತೆ. ಅವರ ಯಶಸ್ಸನ್ನು ಸಂಭ್ರಮಿಸೋದು, ಅವರ ತಿರಸ್ಕಾರವನ್ನು ಕೂಡ ನಾವು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೇ ಇರೋದು ಮತ್ತು ನಮ್ಮ ಒಳಿತನ್ನು ಅವರ ಜೊತೆಗೆ ಸಂಪೂರ್ಣವಾಗಿ ಹಂಚಿಕೊಳ್ಳೋದು, ಇವುಗಳನ್ನ ಮಾಡ್ತಾ ಹೋಯಿತು ಅಂದರೆ ಸಾವಿಗೆ ಹತ್ತಿರ ಆಗುತ್ತಿದ್ದೇವೆ ಅನ್ನುವಂತಹ ಭಯ ಮತ್ತು ಸಮಯ ನಮಗೆ ಇಲ್ಲ, ಎಲ್ಲವೂ ನಮ್ಮಿಂದ ನಿಯಂತ್ರಣ ತಪ್ಪು ಹೋಗ್ತಾ ಇದೆ ಅನ್ನುವಂತಹ ಭಯ ನಮ್ಮಲ್ಲಿ ಇರೋದಿಲ್ಲ. ಸಂತೋಷವಾಗಿ, ಆನಂದವಾಗಿ ಮಾಗಿರುವ ಬದುಕನ್ನು ಅವರ ಜೊತೆಗೆ ಹಂಚಿಕೊಂಡ್ರೆ ಅವರು ನಮಗೋಸ್ಕರ ಪ್ರೀತಿಯಿಂದ ತುಡಿಲಿಕ್ಕೆ ಸಾಧ್ಯವಾಗುತ್ತೆ. ದುಡಿಯೋದಕ್ಕೆ ಆಗದೆ ಹೋದಾಗ ತುಡಿಯುವುದು ಮುಖ್ಯವಾಗ್ತದೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.